ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ಖುದ್ದು ನಾನೇ ಸ್ವಾಗತ ಬಯಸ್ತೀನಿ. ರಮೇಶ್ ಗೌಡ್ರನ್ನು ಸ್ವಾಗತ ಕೋರಿದ್ರು. ಕಾರಣ ಬಹುಶಃ 3-4 ತಿಂಗಳಿಂದ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಿರಲಿಲ್ಲ. ಇನ್ನೂ ಸ್ವಲ್ಪ ದಿನ ಬರೋದು ಬೇಡ ಅಂತಲೇ ಇದ್ದೆ. ಆದರೂ ಮನಸ್ಸು ತಡಿತಾ ಇಲ್ಲ. ಬಹುಶಃ ನೀವೆಲ್ಲ ನಾನು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಈ ಸರ್ಕಾರ ನನ್ನ ಒಂದು ವೈಯಕ್ತಿಕವಾದಂಥ ವ್ಯವಹಾರಗಳಲ್ಲಿ ಕಾನೂನು ಬಾಹಿರವಾದಂಥ ರೀತಿಯ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಅದರ ಮುಖಾಂತರ ಏನೋ ಕುಮಾರಸ್ವಾಮಿನ ಎದುರಿಸಿರ್ಬೋದು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರೇನೋ ಗೊತ್ತಿಲ್ಲ. ಒಂದು ನೋವಿನಿಂದ ನಾನು ಹೇಳಬೇಕಾಗತ್ತೆ, ಇವತ್ತು ನಾನು ತಮ್ಮ ಮುಂದೆ ನನ್ನ ಭಾವನೆ ಹಂಚ್ಕೋಬೇಕಾದ್ರೆ ಯಾವ ವಿಷಯ ತೆಗೆದುಕೋಬೇಕು ಅನ್ನೋದು ಒಂದು ಭಾಗ. ಇನ್ನು ನನ್ನಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ನಾನು ಎಲ್ಲ ಒಂದೇ ದಿವಸ ಹೇಳಲಿಕ್ಕೆ ಹೋದರೆ ಬಹುಶಃ ನಾಳೆ ಬೆಳಗ್ಗೆವರೆಗೂ ಕೂರಿಸ್ಕೋಬೇಕಾಯ್ತು. ಇವತ್ತು ಅಮೇರಿಕಾದಲ್ಲಿ ಟ್ರಂಪ್ ಬಗ್ಗೆ ಅಲ್ಲಿ ಯಾರೋ ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು 25 ಗಂಟೆಗಳ ಕಾಲ ನಿರಂತರವಾಗಿ ಮಾತನಾಡಿದ್ದಾರೆ ಸಂಸತ್ನಲ್ಲಿ ಅಂತೇಳಿ ಮಾಧ್ಯಮದಲ್ಲಿ ಬಿತ್ತರಿಸಿರ್ತಕ್ಕಂಥದ್ದು ನೋಡಿದ್ದೇನೆ. ಬಹುಶಃ ನಾನು ಹಲವಾರು ವಿಷಯಗಳನ್ನು ಪ್ರಾರಂಭ ಮಾಡಿದ್ರೆ ಆ 25 ಗಂಟೆನೂ ಮುಂದೆ ಆ ದಾಖಲೆ ಮುರಿತಕ್ಕಂಥದ್ದಕ್ಕೆ ಇವತ್ತು ನಮ್ಮ ರಾಜ್ಯ ಇಂಥ ಒಂದು ಅಧೋಗತಿಗೆ ತಂದು ನಿಲ್ಲಿಸಿದ್ದಾರೆ. ಬಹುಶಃ ನಿಮ್ಮಗಳಿಗೆ ನಾನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತು ಯಾರು ಇತರಲ್ಲಪ್ಪ ಏನು ಹೆಸರುಗಳು ಯಾವುದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂಥ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ನಾನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ತೀರ್ಮಾನಗಳು, ರಾಜ್ಯದ ಪರಿಸ್ಥಿತಿಗಳು ಏನಿದೆ ಇದನ್ನು ಮಾತನಾಡಲಿಕ್ಕೆ ಹೋದರೆ ನಿಮಗೆ ಬಹುಶಃ ಸ್ವಲ್ಪ ನಿರಾಸಕ್ತಿ ಆಗ್ಬೋದು. ಬಹುಶಃ ನಿಮಗೆ ಈಗ ಅದು ಎಂಥದ್ದು ಹನಿ ಟ್ರಾಪು, ಸುಪಾರಿ ಪ್ರಕರಣ, ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ. ಎಂಥ ಹೀನಾಯ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಅದರಿಂದ ನಾನು ಎಷ್ಟು ವಿಷಯ ನಾನು ಚರ್ಚೆ ಮಾಡಿದ್ರೆ ನಿಮ್ಮ ಪೇಪರು, ನಿಮ್ಮ ಲೇಖನಿ ಆ ವಿಷಯಗಳನ್ನು ಕ್ರೋಢೀಕರಿಸ್ಕೊತೀರಿ ಅನ್ನೋದು ನಾನೇ ಕನ್ಫ್ಯೂಷನಲ್ಲಿದ್ದೇನೆ. ನಮ್ಮ ಬರವಣಿಗೆ ಪತ್ರಿಕಾ ಪ್ರಿಂಟ್ ಮೀಡಿಯಾದಲ್ಲಿ ಬರೀತಕ್ಕಂಥವ್ರಿಗೆ, ಇನ್ನು ನಮ್ಮ ದೃಶ್ಯ ಮಾಧ್ಯಮದವರಿಗೆ ನಾನು ಹೇಳ್ತಕ್ಕಂಥ ವಿಷಯಗಳನ್ನು ಎಷ್ಟು ನೀವು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಜನತೆ ಮುಂದೆ ಇಡಬಹುದು ಅನ್ನೋದು ಅದು ಸಹ ನನಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಮಾತಾಡಿದರೆ ಅಂತ, ಜನಗಳು ತಲುಪುತ್ತೆ ಅಂತ. ಒಂದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನಿಮ್ಮಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಯಾವ 40 ವರ್ಷಗಳ ಹಿಂದೆ ಒಂದು 46 ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ
ದುಡಿಮೆಯನ್ನು ಆ ಒಂದು ಭೂಮಿಲಿ ಏನು ಮಾಡ್ಕೊಂಡ್ಬಂದಿದ್ದೇನೆ. 40 ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ, ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಹಿಂದಿನ ಒಂದು ಸರ್ಕಾರದಲ್ಲಿ ದೇವೇಗೌಡರ ಕುಟುಂಬ ಮುಗಿಸ್ತೀವಿ ಅಂತ ಹೇಳಿದ್ರು, ಕೆಣಕೋದ್ರು. ಆಮೇಲೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಈ ರೀತಿಯ ಹಿಂಸೆ ಅನುಭವಿಸ್ಕೊಂಡ್ಬಂದಿರ್ತಕ್ಕಂಥ ನಮ್ಗೆ ಇದೇನು ಹೊಸದಲ್ಲ. ಅಪ್ಪ ನೀವೆಲ್ಲ ತೋರಿಸ್ತಿರೋದು ಅಂಥದ್ದು 4-5 ಎಂಥವು JCBಗಳು, 25-30 ಜನ ಅಧಿಕಾರಿಗಳು ತೋಟಕ್ಕೆ ಪ್ರವೇಶ ಮಾಡಿದ್ದನ್ನು ನೀವೆಲ್ಲ ತೋರಿಸಿದ್ದೀರಿ, ಸಂತೋಷ. ಪಾಪ ಏನು ಪೊಲೀಸ್ 2 ಪ್ಲಟೂನ್ಗಳು ಬೇರೆ, ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ, ಆ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಟೂನ್ ಬೇರೆ ಕರ್ಕೊಂಬಂದಿದ್ರು. ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ, ನಾನು ರಾಜಕಾರಣದಲ್ಲಿ ನಾನು 4 ಎಕರೆ ಒತ್ತುವರಿ ಮಾಡ್ಕೋಬೇಕಾ? ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ 2 ಬಾರಿ ಮುಖ್ಯಮಂತ್ರಿ ಆದಂತನು 4 ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ? ಅವ್ರು ಯಾರೋ ಪಾಪ ಸಮಾಜ ಪರಿವರ್ತನಾ ಅಂತ ಇವರು, ಅವರು ಅದಕ್ಕೆ ಅದು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಈಗಲೂ ಹೇಳ್ತಾರೆ. ಅಲ್ಲೆಲ್ಲ ಹುಬ್ಳಿ ಒಳಗೆ ಮೊನ್ನೆ 71 ಎಕರೆ ಸರ್ಕಾರಿ ಗೋಮಾಳ ಒತ್ತುವರಿ. ನಾನು ಸೂಪರ್ದಿರ್ ಇರೋದೇ 47 ಎಕರೆ. 71 ಎಕರೆ ಗೋಮಾಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ. ನಾನು ಗೋಮಾಳ ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಸರಿಪಡಿಸ್ಕೊಳ್ರಪ್ಪ, ಮಾಡ್ಕೊಳ್ರಪ್ಪ, ತಗೊಂಬಿಡಿ ಅಂತೇಳಿ. ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು. ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಅತಿಕ್ರಮಣ ಮಾಡಿದರೆ, ಇಲ್ಲ ಅಕ್ರಮವಾಗಿ ಏನಾದರೂ ಸಂಪಾದನೆ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ. ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಭಾಳ ವ್ಯಕ್ತಿಗಳೇನಿದ್ದಾರೆ ರಾಜಕಾರಣದಲ್ಲಿ, ಅಧಿಕಾರದಲ್ಲಿ, ಇವತ್ತು ನನ್ನ ಒಂದು ಆಸ್ತಿಯ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ 10 ವರ್ಷವೂ ನಾವೇ ಇರ್ತೀವಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಹಿಂದೆ ಇದ್ದಂಥ ಆಳ್ತೆ ನಡೆಸಿದಂಥವ್ರು ಭಾಳ ಜನ ಹೇಳಿದ್ರು. ಕಳೆದ 20 ವರ್ಷದಲ್ಲಿ ಚುನಾವಣೆ ಆದಮೇಲೆ ಏನೇನಾಯಿತು, ಜನ ಏನು ತೀರ್ಮಾನ ಮಾಡಿದ್ರು ನಮ್ಮ ಕಣ್ಣು ಮುಂದೆ ಇದೆ. ಯಾರಿಗೂ ಏನೋ ಅದೇನು ಶಾಶ್ವತ ಅಲ್ಲ. ಆದರೆ ಇವತ್ತು ರಾಜಕಾರಣದಲ್ಲಿ ಅಧಿಕಾರ ಸಿಕ್ಕಿದಾಗ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನನಗೆ ಜ್ಞಾನೋದಯ ಈ ಸರ್ಕಾರದ ತೀರ್ಮಾನಗಳಿಂದಾಗಿದೆ. ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತೊಂದು ನೋಟಿಸ್ ನೋಡಿದೆ, ನನಗೆ ನೋಟಿಸ್ ಕೊಡೋದಿರಲಿ, ಪಾಪ ನನ್ನ ಕಾನೂನು ವ್ಯಾಪ್ತಿನಲ್ಲಿ ನಾನು ಹೋರಾಟ ಮಾಡ್ತೀನಿ. ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಹಿರಿಯ ಅಧಿಕಾರಿಗಳನ್ನೇ ಇಟ್ಕೊಂಡು ಪ್ರಥಮ ಬಾರಿ ಒಂದು SIT ಅಂತಕ್ಕಂಥದ್ದನ್ನು ಹಿರಿಯ ಅಧಿಕಾರಿ ಮುಖಾಂತರ 5 ಜನದ ಕಮಿಟಿ ಮಾಡಿ ತನಿಖೆ ನಡೆಸಿದಂಥದ್ದು ಪ್ರಥಮ ಇದು. ಇವತ್ತು ನೋಡಿ,
ಪೊಲೀಸ್ ಅಧೀಕ್ಷಕರಿಗೂ ರೆವಿನ್ಯೂ ಇಲಾಖೆಗೂ ಸಂಬಂಧ ಏನು? ಎಂಥ ಚೆನ್ನಾಗಿದೆ ಅಂದರೆ ಸುಮಾರು 85-90 ಜನ ಮೂಲ ಭೂ ಹಿಡುವಳಿದಾರರು ಏನಿದ್ದಾರೆ ಅವ್ರು ಎಲ್ಲರನ್ನೂ ಹುಡುಕೋದಕ್ಕೆ ಪೊಲೀಸ್ ಇಲಾಖೆ ಬಿಟ್ಟವರಂತೆ. ಆ ಭಾಗದಲ್ಲಿ ಕೇತನಹಳ್ಳಿ ಭಾಗದಲ್ಲಿ ಸುಮಾರು 85 ಹಿಡುವಳಿದಾರರು ಅವ್ರನ್ನ ಹುಡುಕೋದಕ್ಕೆ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ವರಿಷ್ಠಾಧಿಕಾರಿ ಅವ್ರ ಮುಖಾಂತರ ನೋಟಿಸು, ಯಾರ ಚಿಕ್ಕರಂಗಯ್ಯ ಕೇತನಹಳ್ಳಿ ಗ್ರಾಮ ಪೊಲೀಸ್ ನೋಟಿಸು, ಚಿಕ್ಕರಂಗಯ್ಯ ಬಿನ್ ಚಿಕ್ಕದೇವಯ್ಯ ಆದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ನೀವು DC ಚಂದ್ರಶೇಖರ್ ಬಿನ್ ನೀಲಕಂಠಾಚಾರ್ ರವರಿಗೆ ಕೇತಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7/3ರಲ್ಲಿ ಸುಮಾರು 25 ಗುಂಟೆ ಜಮೀನನ್ನು ಸೇಲ್ ಡೀಡ್ ನಂಬರ್ 1992-93/1784 ಹಾಗೂ ಡಿ ರಾಜಣ್ಣ ಬಿನ್ ಲೇಮ್ ದೊಳ್ಳಯ್ಯ ರವರಿಗೆ ಕೇತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8/6 ಸುಮಾರು 1 ಎಕರೆ ಜಮೀನನ್ನು ಸೇಲ್ ಡೀಡ್ ನಂಬರ್ ಮಾರಾಟ ಮಾಡಿದ್ದು, ಈ ಸಂಬಂಧ ತಮ್ಮ ವಿಚಾರಣೆಯ ಅವಶ್ಯಕತೆ ಇರುವುದರಿಂದ ಸದರಿ ಜಾಗಕ್ಕೆ ಸಂಬಂಧಪಟ್ಟ ಪೂರ್ಣ ದಾಖಲೆಗಳೊಂದಿಗೆ 8/4/22 ಬೆಳಗ್ಗೆ 11 ಗಂಟೆಗೆ ಅಪರ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಕಚೇರಿ ರಾಮನಗರವರ ಮುಂದೆ ತಪ್ಪದೇ ಹಾಜರಾಗುವುದು. ಪೊಲೀಸ್ ಇಲಾಖಾ ಪೊಲೀಸ್ ಅಧಿಕಾರಿಗೂ ಸೇಲ್ ಡೀಡ್ ತಗೊಂಬನ್ನಿ ಅಂತ ಏನು SP ಇದು ಅಡಿಷನಲ್ SP ಈ ರೀತಿ ನೋಟಿಸ್ ಕೊಡೋದು ಎಲ್ಲಾದರೂ ದೇಶದ ಇತಿಹಾಸದಲ್ಲಿ ನಡೆದಿರೋದುಂಟಾ? ಪಾಪ ಮನೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ಸತ್ಯವನ್ನೇ ಹೇಳುವೆ, ಸತ್ಯವನ್ನು ಹೇಳದೆ ಇನ್ನೇನು ಹೇಳಲ್ಲ, ನಾನು ಹೇಳುವುದೆಲ್ಲ ಸತ್ಯ ಭಾಷಣ ಮಾಡ್ತಿದ್ದು ನೋಡಿದೆ ಕೂತ್ಕೊಂಡು. ಇದು ಯಾವನಾದರೂ ಸ್ವಲ್ಪ ಪರಿಜ್ಞಾನ ಇರೋನು, ಇದು ಪ್ರಕರಣ ನಂದಲ್ಲ, ಇದು ನಮ್ಮ ಪಕ್ಕದ ಭೂಮಿಯವರು ಚಂದ್ರಶೇಖರ್ ಅಂತ ಡಾಕ್ಟ್ರು, ನಮ್ಮ ನೆಂಟನೂ ಅಲ್ಲ, ಯಾರೋ ಆಚಾರರು, ನಮ್ಮ ಸಮಾಜದನೂ ಅಲ್ಲ. 92ರಲ್ಲಿ ಭೂಮಿ ಖರೀದಿ ಮಾಡೋನೆ, 92ರಲ್ಲಿ. ಇವತ್ತು 2025 ಇಲ್ಲ. ಇವ್ರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟವರ? ಈಗ ಇವರಿಗೆ ಪೊಲೀಸ್ ಅಧಿಕಾರಿ ನಿನ್ನ ಡಾಕ್ಯುಮೆಂಟ್ ತಗೊಂಬ ಅಂತ ಕರೀತಾನೆ ಅಂತ ನೋಟಿಸ್ ಕೊಟ್ಟು, ಇದೇನು ಆಡಳಿತ ಅಂತ ಕರಿತೀರಾ? ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕು ಅಂತ ಮಾಡ್ಕೊಳ್ಳಿ, ಪಾಪ ಆ ಬೇರೆ ಅಮಾಯಕರುಗಳನ್ನ ಅವ್ರನ್ನೂ ಇವತ್ತು ಚಿತ್ರಹಿಂಸೆ ಕೊಟ್ಕೊಂಡು, ಪೊಲೀಸ್ ಅಧಿಕಾರಿಗಳನ್ನ ಈ ಕೆಲಸಕ್ಕೆ ಬಿಟ್ಕೊಂಡು, ಯಾವನ್ರಿ SIT ಅವನು? ಏನಿದೆ ಪವರ್ ಅವನಿಗೆ? ಇಷ್ಟ ಬಂದಂಗೆ ಮಾಡ್ಬೋದಾ ಸರ್ಕಾರದಲ್ಲಿ? ಅದ್ರಲ್ಲಿ ಕೆಲವು ರೆವೆನ್ಯೂ ಆ್ಯಕ್ಟ್ ಅಂತಕ್ಕಂಥದ್ದನ್ನು ನಾವೇ ಅಳವಡಿಸಿದ್ದೀವಿ. ಈ ರೀತಿ ಉಂಟಾ? ನನಗೆ ಕೊಟ್ಟಿರೋದು ಒಂಥರ ಬಿಡಿಯೋದು. ಸುಪ್ರೀಂ ಕೋರ್ಟಲ್ಲಿ ಕುಮಾರಸ್ವಾಮಿಗೆ ಹಿನ್ನಡೆ ಅಂತ ಹೇಳ್ಬಿಟ್ರಿ. ಚಂದ್ರಶೇಖರ್ ಅಂತ ಅವನಿಗೆ ನೋಟಿಸು SP ಕೊಟ್ಟ, ಅಡಿಷನಲ್ SP ಕೊಟ್ಟವ್ರಿಗೆ. ನನ್ನ ಜಮೀನು ಪಕ್ಕದಲ್ಲಿ ಅವ್ರ ಮೇಲ್ಗಡೆ ಡಾಕ್ಟ್ರು ಬಿಡದಿಲ್ಲ ವಾಸ ಅವರೇ ಅವರು. ಇವತ್ತು ಪಾಪ ತಹಸೀಲ್ದಾರ್ ನನಗೇನೋ ಕಳಿಸೋರು ತಪ್ಪು ಕೇಳಿ ಅದು ಪಾಪ ಹೇಳೋದು ಬೇಡ. ಪಾಪ ಅವ್ರಿಗೆ ಯಾತಕ್ಕೆ ತೊಂದರೆ ಕೊಡಲಿ, ಅಧಿಕಾರಿಗಳೇನು ಹೇಳೋರೆ ಪಾಲನೆ ಮಾಡ್ಯಾರ ಅಷ್ಟೇ. ಇದು ಬೇಕಾದ್ರೆ ಕಾಪಿ ಕೊಡ್ತೀನಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಆದರೂ ಒಂದು ಬ್ರದರ್ ಹೇಳ್ತೀನಿ, ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಿನಿಮಾ ಹಂಚಿಕೆದಾರ ಇದ್ದಾಗ ಕೊಂಡ್ಕೊಂಡಂಥ ಭೂಮಿ ಇದು. ಅವತ್ತೇ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನಾನೇನು ಅನ್ಕೊಂಡಿರಲಿಲ್ಲ. 40 ವರ್ಷದಿಂದ ಒಂದಲ್ಲ ಒಂದು ರೀತಿ ಈ ರೀತಿ ಸರ್ಕಾರ ನಡೆಸ್ತಕ್ಕಂಥವ್ರು, ನಾನು ಸರ್ಕಾರದಲ್ಲೇ ಆಗ್ತಕ್ಕಂಥ ತಪ್ಪುಗಳನ್ನು ದಾಖಲೆ ಸಮೇತ ಹೊರಗಿಡ್ತಕ್ಕಂಥ ಕೆಲಸ ಮಾಡಿದಾಗ ಅದಕ್ಕೆ ಈ ಜಮೀನನ್ನು ಮುಂದೆ ಬಿಟ್ಟುಕೊಂಡು ನನ್ನ ಬಾಯಿ ಮುಚ್ಚೋಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಈ ಕ್ಷಣದವರೆಗೆ ಅವ್ರು ಯಾರೂ ಯಶಸ್ಸೂ ಕಂಡಿಲ್ಲ. ಈ ಪ್ರಕರಣದಲ್ಲೂ ಕಾನೂನಿನ ವ್ಯಾಪ್ತಿ ಒಳಗೆ ನನ್ನ ಹೋರಾಟ ಇರುತ್ತೆ. ಯಾವ ಅಧಿಕಾರಿಗಳಿಗೆ ಎದುರಿಸಿ ನನಗೆ ಬೇಕಾದಂಗೆ ಬರ್ಸ್ಕೊಳ್ಳಬೇಕು ಅನ್ನೋದಿದ್ದರೆ
ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿ ನಾನೇನಾದರೂ ಆ ಜಾಗ ಕೊಂಡ್ಕೊಂಡಿದ್ದು ಅಕ್ರಮವಾಗೋ ಕಾನೂನು ಬಾಹಿರವಾಗೋ ಕೊಂಡ್ಕೊಂಡಿದ್ದರೆ 5 ನಿಮಿಷದಲ್ಲಿ ಸರ್ ಮಾಡ್ಕೊಳ್ಳೋಕ್ಕಾಯ್ತಿರಲಿಲ್ವ ನನಗೆ? ನೀವು ಇವತ್ತೆಲ್ಲ ಮಾಡ್ತಾ ಇದ್ದಿಲ್ಲ, ಎಂಥದ್ದು ಗೂಡಾದ್ದು ಆ ದಪ್ಪಕ್ಕೂ ಕೊಡಪ್ಪ. ಇಲ್ಲಿ ಇದೆಂಥದ್ದು ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಬಚ್ಚೇಗೌಡರು ಅವತ್ತು ಮಿನಿಸ್ಟ್ರು, ಅರ್ಬನ್ ಮಿನಿಸ್ಟ್ರು. ಇಲ್ಲಿ ನಿಮ್ಮ ಲೋಕಾಯುಕ್ತ ರಿಪೋರ್ಟ್ ದೊಡ್ಡ ರಿಪೋರ್ಟ್ ಕೊಟ್ಟವರಲ್ಲ, ದೊಡ್ಡ ರಿಪೋರ್ಟು. ಇಲ್ಲಿ ಆ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಿದ್ದು ಇವರು ಬಾಮೈದ್ನೆ ಅಂತ ಹೇಳ್ತಾರೆ. ಗೂಢ ಕೇಸಲ್ಲಿ ಆ ಜಾಗದ 15 ಸೀಟಿಂದು ಅದು ನಕಲಿ ಸೈನ್ ಹಾಕಿ ಇವರು ಬಾಮೈದ್ನೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಅರ್ಜಿನ. ಆ ಅರ್ಜಿ ಕೊಡ್ತಾರಲ್ಲ ಡಿನೋಟಿಫಿಕೇಶನ್ಗೆ ಬಚ್ಚೇಗೌಡರಿಗೆ, ಸದರಿ ಅರ್ಜಿಯ ಮೇಲೆ ಇಂಗ್ಲಿಷ್ನಲ್ಲಿ DCM ಎಂದು ಬರೆದಿರುವಂತೆ ಕಂಡು ಬರುವ ನಮೂದನ್ನು ಯಾವಾಗ ಬರೆಯಲಾಗಿರುತ್ತದೆ? ಸದರಿ ಅರ್ಜಿಯಲ್ಲಿರುವ ಇತರೆ ಕೈಬರಹ ಅಕ್ಷರಗಳೊಂದಿಗೆ ಹೋಲಿಕೆಯಾಗುತ್ತದೆಯೇ? ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ 4 ಅವರ ಕೈಬರಹ ಸಹಿಗೆ ಹೋಲಿಕೆಯಾಗುತ್ತದೆಯೇ? ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈಬರಹದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ನಲ್ಲಿ DCM ಎಂದು ಬರೆದಿರುವ ಇಂಕಿಗೆ ಹೋಲಿಕೆಯಾಗುತ್ತದೆಯೇ? ಇದೆಲ್ಲ ಬರ್ಕೊಂಡು ಹೋಗವ್ರೆ FSL ರಿಪೋರ್ಟಿಗೆ. DCM ಅಂದರೆ ಯಾರು? ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ DCM ಅಂತ ಹೇಳಿ? ಯಾವ ಗುರುತಿಡೋದಕ್ಕೋಸ್ಕರ ಮಾರ್ಕ್ ಮಾಡಿದ್ರು DCM ಅಂತ ಅರ್ಜಿ ಕೊಟ್ಟಾಗ? ನನಗೇನೂ ಗೊತ್ತಿಲ್ಲ. ಸತ್ಯವನ್ನು ಅಲ್ಲದೆ ಇನ್ನೇನೂ ನಾನು ಹೇಳಲ್ಲ. ಸತ್ಯಮೇವ ಜಯತೆ. ಏನು ಪಾರದರ್ಶಕವಾದ ತನಿಖೆ ಈ ಸರ್ಕಾರದಲ್ಲಿ! ಅಬಾ ಎಂದೂ ಸಹ ಇಂಥ ಪಾರದರ್ಶಕತೆ ತನಿಖೆ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇದು ಒಂದು ಭಾಗ. ಅದರಿಂದ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನತೆಗೆ ತಿಳಿಸೋದು, ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಕೋರ್ಟ್ಗಳಲ್ಲಿ ಹೌದು, ಕೆಲವು ಆಯಾ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ಹೇಳಿರ್ತಾರೆ. ಅದು ಅಂತಿಮ ಅಲ್ಲ. ಅಂತಿಮವಾಗಿ ದಾಖಲೆಗಳ ಮುಖಾಂತರ ತೀರ್ಮಾನಗಳಾಗೋದು. ಮಿಸ್ಲೀಡ್ ಮಾಡ್ತಾರೆ ಕೋರ್ಟ್ಗಳಿಗೂ, ಭಾಳ ಮಿಸ್ಲೀಡ್ ಆಗುತ್ತೆ. ಅದರಿಂದ ಆಗಂದ ತಕ್ಷಣ ಏನೋ ಆಗ್ಬಿಟ್ಟಿದೆ. ಈಗ ಅದ್ಯಾವುದೋ ಸಾಯಿ ವೆಂಕಟೇಶ್ವರ 2012ರಲ್ಲಿ ಕೇಸ್ ಹಾಕಿದ್ದು ನನ್ನ ಮೇಲೆ. ಇದೇ BJPಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ. ಅವತ್ತು ನಾನೇನು ದಾಖಲೆಗಳನ್ನು ಆಗಿನ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡಿದ್ದೆ, ಅದರ ಮೇಲೆ ಪಾಪ ಕಷ್ಟಪಟ್ಟು 2 ದಿನ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಬೀಗ ಹಾಕಿದೆ. ಶನಿವಾರ ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಏನು ಹುಡುಕಿದ್ರು ದೇವೇಗೌಡರು ಕುಟುಂಬದ್ದು ಏನೇನಿದೆ ಇಡೀ ರಾಜ್ಯದ ಏನೇನು ಮಾಡ್ಕೊಂಡವ್ರೆ ಹುಡುಕಿಸಿದ್ರು ಅವರಿದ್ದಾಗ. ಇರೋ ವಾಸ್ತವಾಂಶಗಳದು. ರಾಜಕಾರಣದಲ್ಲಿ ಪರ ಇರ್ತೀವಿ, ವಿರೋಧ ಆಗುತ್ತೆ, ಗಲಾಟೆಗಳಾಗೋದು ಬೇರೆ. ಇಲ್ಲಿ ಕೊನೆಗೆ 4 ಕೇಸ್ ನನ್ನ ಮೇಲೆ ಹಾಕಿದ್ರು. ಒಂದು ಸಾಯಿ ವೆಂಕಟೇಶ್ವರ, ಒಂದು ಜಂತ್ಕಲ್ ಮೈನಿಂಗು, ಇನ್ನೊಂದು 2 ಯಾವುದೋ ಡಿನೋಟಿಫಿಕೇಶನ್. ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನು ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಹೋದವನಲ್ಲ. ಇವತ್ತು 17 ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ. ಒಂದು ತನಿಖೆ ನಡೆಸೋಕ್ಕೆ, ಸತ್ಯಾಂಶ ಹೊರಗಿಡಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ಇದ್ದರೆ 17 ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ?
ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ? ಹಾಂ, ಎಷ್ಟು ತಿಂಗಳಲ್ಲಿ ಆಯ್ತಿದ್ದು ಈ ತನಿಖೆ? ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು, ಸ್ಪೇಸ್ ಜೆಟ್ಟಲ್ಲಿ ತನಿಖೆ ಮುಗಿಸಿ ಕೊಟ್ಟುಬಿಟ್ರು ರಿಪೋರ್ಟ್ನ. ನಮ್ಮ ಕೇಸ್ 17 ವರ್ಷ ಆದರು, ಇನ್ನೂ ಬೇಕಾ ತನಿಖೆ? ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ಟಂತೆ. ಹದಿನೇಳು ವರ್ಷದಿಂದ ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 10 ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತೆಗ್ಸೋಕ್ಕಾಯ್ತಿರಲ್ಲ. ನಾನು ಯಾವನಾದ್ರು ಅಧಿಕಾರಿಗಳಿಗೆ ಹೇಳಿದ್ನ ನಾನು, ಈ ನೋಡ್ರಪ್ಪ ಈ ಕೇಸ್ಗಳನ್ನ ಮುಚ್ಚಾಕ್ಬಿಡಿ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಬಂದಿದ್ದೇನೆ. ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ. ಪಾಪ ನಮ್ಮ ಡೆಪ್ಟಿ CM ಹೇಳಿದ್ರು, ನನ್ನ ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳೋರೆ. ಆಮೇಲೆ ನನಗೇನ್ರಿ ಸಂಬಂಧ? ಬಳ್ಳಾರಿಗೂ ನನಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲೋ. ನನ್ನ ಹತ್ರ ಟನ್ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಈ ಸರ್ಕಾರಕ್ಕೆ ಹೇಳ್ತೀನಿ, ಇದು ಪಾಪ ಹೇಳೋದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು? ಅಲ್ಲಿ ಯಾವ ಮಿನರಲ್ ನೋಡೋಕೆ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ? 7 ಕಂಪ್ನಿ. ಆ್ಯಸ್ ಎ UD ಮಿನಿಸ್ಟರ್ ಎಷ್ಟು ಲೆಟ್ರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟ್ರ್ ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು. ಯಾವ ಗ್ರೇಡನ್ನು? ಐರನ್ ಓರ್ನ ಲೂಟಿ ಹೊಡೆದ್ರಿ, ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇವತ್ತು ಇದೆ. 2004, 2003ರಲ್ಲಿ UD ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ? ಮಡ್ ಹೆಸರಿನಲ್ಲಿ 65 ಗ್ರೇಡ್ನ ಐರನ್ ಓರ್ನ. ಅದು ಯಾವ ರೀತಿ ಅಗ್ರಿಮೆಂಟು ಅವೆಲ್ಲ ಇದೆ. ಯಾವನೋ ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ, ಇವರು ಅಣ್ಣ ತಮ್ಮರೇ MD, ಇದು ಡೈರೆಕ್ಟ್ರು ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟು. ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂತಿವರು ಮೈನಿಂಗ್ ಮಾಡೋಕ್ಕೆ. ಇಲ್ಲೊಂದು NTI ಸೊಸೈಟಿ ಅಂತ ಒಂದಿದೆ. ಆಹಾ, ನಿಜಕ್ಕೂ ಮೆಚ್ಚಬೇಕು ಈ ದೇಶ ಯಾವ ರೀತಿ ನಡೀತಾ ಇದೆ ಅಂತೇಳಿ. ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ, ಪಾಪ ಅದೆಂಥದ್ದು ಈಗ ಮೀಸಲಾತಿ ಬೇರೆ ನಡೀತಾ ಇದೆ. ಮೀಸಲಾತಿ ಕತೆ ಮುಸಲ್ಮಾನ್ ಬಂಧುಗಳಿಗೆ ಇಂಥದ್ದು 4% ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ 4% ರಿಸರ್ವೇಷನ್ ಅಂತೆ, ಮೀಸಲಾತಿ. ಪಾಪ ನಮ್ಮ ಸ್ನೇಹಿತರು, BJP ಸ್ನೇಹಿತರುಗಳು ಅದೆಂಥದ್ದು ಹಲಾಲ್ ಬಜೆಟು ಅದು ಇದು ಅಂತ ಹೇಳ್ತಾರೆ. ಅವ್ರು ಯಾವ ಬಜೆಟ್ ಆದರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೆ ಹೇಳೋದು ನಾನು. 2016-17 50 ಲಕ್ಷ ರೂಪಾಯಿಗಳನ್ನು SC/ST ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗಿ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು, ಕೆಲಸ ಕೊಡೋದಕ್ಕೆ. 2016-17 ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಬಹಳ ನೀವು ಹಿಂದುಳಿದ ವರ್ಗ, ದಲಿತರು, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗ ಇವರ ಬದುಕನ್ನು ಏನು ಎತ್ತಾ ಇದ್ದೀರಿ ಮೇಲಿಕ್ಕೆ. 16ರಿಂದ ನೀವು ಗುತ್ತಿಗೆ ಕೊಟ್ಟಿದ್ದೀರಲ್ಲ, ರಿಸರ್ವೇಷನ್ ತಂದ್ರಲ್ಲ,
2023 ನೀವು ಮತ್ತೆ ಬಂದ ಮೇಲೆ SC STಗೆ 1 ಕೋಟಿಗೆ ಏರಿಕೆ ಮಾಡಿದ್ರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ. ದಯವಿಟ್ಟು ಇಟ್ಟುಬಿಡಿ. ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಎಷ್ಟು ಸರ್ಕಾರದ ಯೋಜನೆಗಳನ್ನು ಈ ರಿಸರ್ವೇಷನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ. ಇಡಪ್ಪ, ನಾನು ಈ ಮೀಸಲಾತಿ 7.5%, 16%, 4% ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ. ಇನ್ನೂ 5% ಜಾಸ್ತಿ ಮಾಡ್ಕೊಳ್ಳಿ, ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ, ಈ ಘೋಷಣೆ ಆದಮೇಲೆ ಎಷ್ಟು ಪರಿಶಿಷ್ಟ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದಿರಿ. ಜನಗಳ ಮುಂದೆ ವೈಟ್ ಪೇಪರ್ ಇಡಿ. ಈಗ ಪಾಪ ಇವ್ರಿಗೆ ಶುರು ಮಾಡಿಬಿಟ್ಟವ್ರೆ. ಈಗ ಅದು ಅಲ್ಪಸಂಖ್ಯಾತರಿಗೆ 4%, ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲೇ ನಮ್ಮ ಡೆಪ್ಟಿ CM. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಯಲ್ಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದು, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ತಮಿಳುನಾಡು ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು 30 ವರ್ಷ ಲೀಸಿಗೆ ಕೊಡಬೇಕು ಈ ಕಸ ಎತ್ತ ಕೆಲಸ. ನನಗೆ ಅದನ್ನು ರೇಗಿಸಿದ್ದಾರೆ. ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತ ಹೇಳಿ. ಆಗ ಜೀವನದಲ್ಲಿ ಬದುಕಲಿಕ್ಕೆ ಕಾರ್ಪೊರೇಷನ್ನಲ್ಲಿ 3 ವಾರ್ಡಲ್ಲಿ ನಾನು BSc ಓದ್ತಾ ಇದ್ದಾಗ 3 ವಾರ್ಡ್ನಲ್ಲಿ ಕಸ ಎತ್ತಕ್ಕಂಥ ಟೆಂಡರ್ನಲ್ಲಿ ಭಾಗವಹಿಸಿ, ಅದು ಬಹುಶಃ ಒಂದು ಸುಧಾಮ ನಗರ, ವಂಬೇಗೌಡ ನಗರ, ಇನ್ನೊಂದು ವಿಲ್ಸನ್ ಗಾರ್ಡನ್, 3 ಭಾಗದಲ್ಲಿ 3 ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ. ಅದಾದ ಮೇಲೆ ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡ್ತಾರೆ ದೇವೇಗೌಡರ ಮೇಲೆ. ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ 3 ವಾರ್ಡ್ನ ಕಸ ಎತ್ತ ಕೆಲಸ ಮಗನಿಗೆ ಕೊಡಿಸ್ಕೊಂಡವ್ರೆ ಅಂತ. ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತೇಳಿ ಬುದ್ಧಿ ಹೇಳಿ ಸ್ಟಾಪ್ ಮಾಡು ಅಂತಾರೆ. ಟೆಂಡರ್ ತಗೊಂಡಿದ್ದು ಒಬ್ಬ ನಾಗರಿಕನಾಗಿ, ಒಬ್ಬ ಯುವಕನಾಗಿ. ಈಗೇನು ಮಾಡ್ತಾ ಇದ್ದೇನೆ ನಾನು, ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದಾರಲ್ಲ ಈ ರಾಜ್ಯದೊಳಗೆ, ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ಕಸ ಆಗ್ತಾ ಇದ್ದೀರಲ್ಲ ಇಲ್ಲಿ ಈ ರಾಜ್ಯದೊಳಗೆ, ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ, ತೀರ್ಮಾನ ಮಾಡಿದ್ದೇನೆ. ಇಲ್ಲಿ ಮೀಸಲಾತಿ ಸಿದ್ದರಾಮಯ್ಯನವರೇ, ಈ ಘನತ್ಯಾಜ್ಯ ವಸ್ತುದು 30 ವರ್ಷ ಲೀಸಿಗೆ ಕೊಡಬೇಕು ಅಂತೇಳಿ ಅವತ್ತೇನು ತೀರ್ಮಾನ ಮಾಡಿದ್ರಿ, ಅವತ್ತು ಟನ್ನಿಗೆ ಕಸ ಕ್ಲೀನ್ ಮಾಡೋದಕ್ಕೆ 6,000 ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ. ನಾನು ಯಾವಾಗ ಅಟ್ಯಾಕ್ ಮಾಡಿದೆ, 30 ವರ್ಷಕ್ಕೆ ನೀವು ಲೀಸಿಗೆ ಕೊಟ್ಟರೆ 30 ವರ್ಷಕ್ಕೆ ಬೆಂಗಳೂರೇನಾಗಿರ್ತದೋ, ನೀವು ಕೊಟ್ಟರೆ ನೀವೇನಾಗಿರ್ತೀರೋ, ತಗೊಂಡೇನಾಗಿರ್ತಾನೋ, ಎಲ್ಲಾದರೂ ಉಂಟಾ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು? ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ. ಅದು ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡಬಡಾಯಿಸಿದ್ರು. 6,000 ರೂಪಾಯಿ ನಿಗದಿ ಮಾಡಿದ್ದನ್ನ 3,000 ಕೇಳಿಸ್ತಾರೆ. 30 ವರ್ಷ ಲೀಸ್ಗೆ 1 ಟನ್ ಎತ್ತೋದಕ್ಕೆ ಗೊಬ್ಬರನ 6,000 ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಕರೀಲಿಕ್ಕೆ ಹೊರಟಿದ್ರು. ಆ ಟೆಂಡರ್ ವಾಪಸ್ ತಗೊಂಡ್ಬಿಟ್ಟು 3,000 ಕೇಳಿಸ್ತಾರೆ ರೇಟ್ನ.
ಲೆಕ್ಕ ಹಾಕೊಳ್ಳಿ ಇಲ್ಲಿಗೆ ಏನು ಮಾಡಕ್ಕೆ ಹೊರಟಿದ್ರು ಅಂತ. ಇಲ್ಲ ಕಾರ್ಯದರ್ಶಿಗೆ ಪತ್ರ ಬರೆದಿದೆ, ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ, ಇವತ್ತವರೆಗೂ ಬಂದಿಲ್ಲ. ಸಿದ್ದರಾಮಯ್ಯನವರೇ, ಈ ಪ್ಯಾಕೇಜ್ 6 7 ಅಂತ ಏನೋ ಹೊರಟಿದ್ದೀರಲ್ಲ, ಈಗ 100 ಎಕರೆ ಒಂದೊಂದು ಪ್ಯಾಕೇಜಿಗೆ ಇದೆಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ, ಗೈಡ್ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ, ಅದೆಲ್ಲವನ್ನು ಗಾಳಿಗೆ ತೂರಿ ಯಾವನೋ ಒಬ್ಬನ ತಮಿಳ್ನಾಡನ್ನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೆಂಥದ್ದು 4% ಮಾಡಕ್ಕೆ ಹೊರಟಿದ್ದೀರಲ್ಲ ಸಾಬ್ರಿಗೆ. ಅಲ್ಲಿ ಪ್ಯಾಕೇಜ್ ನೀವು ಕೋಟ್ಯಾಂತರ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಬಿಟ್ಟು ಪ್ಯಾಕೇಜು ಇವ್ರಿಗೆ ಅಲ್ಲಿ ಕೊಡ್ತೀರಪ್ಪ 2 ಕೋಟಿದವರೆಗೂ ಮೀಸಲಾತಿ. ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ, ಇಲ್ಲಿ MLA ಕೂತವ್ರು ಇಲ್ಲಿ. ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ 2 ಕೋಟಿವರೆಗೆ SC STಗಳಿಗೆ OBCಗೆ ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದಿರಲ್ಲ, ಅದೇಂಥದ್ದು KRD ಎಲ್ಲೋ ಎಂಥದ್ದು ಸರ್, ಅದು ಕ್ರೆಡಲ್ಲು, ಅಲ್ಲಿಂದ ನಿಮ್ಮ ನಿರ್ಮಿತಿ ಕೇಂದ್ರ, ಇವೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ? ಸರ್ಕಾರದಲ್ಲಿ ಕೊಡೋ MLAಗಳ ಗ್ರ್ಯಾಂಟು ಅಂತಲೋ ಇಲ್ಲ ಯಾವುದೋ ಕ್ಷೇತ್ರದಲ್ಲಿ 2 ಕೋಟಿ 3 ಕೋಟಿ ರಿಲೀಸ್ ಮಾಡಿದ್ರೆ ಅದೆಲ್ಲ ಕೆಲಸ ಅವ್ರಿಗೆ ಕೊಡ್ತೀರಿ. ಅದೆಂಥದ್ದು KTTP ಆ್ಯಕ್ಟು ಎಕ್ಸಂಪ್ಷನ್ ಕೊಟ್ಟು ಕೆಲಸ ನೀವು ಅಲ್ಲಿ ಅವ್ರಿಗೆ ಕೊಟ್ಟು 2 ಕೋಟಿದ 3 ಕೋಟಿದ ಅವ್ರ ಕಡೆಯಿಂದ ಮಾಡ್ಸೋಕ್ಕೆ ಅದಕ್ಕೆ ಎಷ್ಟು ಕಮಿಷನ್ ಅವ್ರು ಇಟ್ಕೊಂಡು ಇನ್ನುಳಿದಿದ್ದು ದುಡ್ಡು ಉಪಯೋಗ ಮಾಡ್ತಾರೆ. ಇದೆಲ್ಲ ಜಗಜಾಹಿರಾದು. ನೀವೆಲ್ಲಿಂದ ಕೊಡ್ತೀರಿ ಇವ್ರಿಗೆ ಪರ್ಸೆಂಟೇಜ್ನಲ್ಲಿ ಕೆಲಸವ ರಿಸರ್ವೇಷನಲ್ಲಿ ಆಗುತ್ತಣ್ಣ ಈ ಸಿಸ್ಟಮಲ್ಲಿ? ಈ ಮಟ್ಟಕ್ಕೆ ಜನಗಳಿಗೆ ಟೋಪಿ ಹಾಕೋದು, ಈ ಮಟ್ಟಕ್ಕೆ ಆ ದಲಿತ ಸಮಾಜಗಳಿಗೆ ಏನು ಸಾಬ್ರು ಉದ್ಧಾರಕರಿಗೆ ಅವ್ರಿಗೆ 4% ಅಂತೆ. ನಮ್ಮ BJP ಸ್ನೇಹಿತರುಗಳಿಗೆ ಹೇಳ್ತೀನಿ, ಟೆಕ್ನಿಕಲಿ ಹಿಡೀರಿ. ನಾನು ಈಗಲೂ ಹೇಳೋದು, ಬೇಕಾದಷ್ಟು ರೀತಿಯಲ್ಲಿ ಸರ್ಕಾರದ ಈ ರೀತಿಯ ತೀರ್ಮಾನಗಳಲ್ಲಿ ಯಾವ ಲ್ಯಾಪ್ಸಸ್ ಇದೆ ಇದು ನಡಿಬೇಕಾಗಿರೋದು. ನಾವು ಸ್ವಲ್ಪ ಮುಂದಿನ ದಿನಗಳಲ್ಲಿ ಪ್ರತಿದಿನ ಸ್ವಲ್ಪ ನಿಮಗೆ ಕೆಲಸ ಕೊಡ್ತೀನಿ, ನನ್ನ ಮೇಲೆ ಸಿಟ್ ಮಾಡ್ಕೋಬೇಡಿ. ಇನ್ಮೇಲೆ ಪ್ರತಿದಿನ ಶುರು ಮಾಡ್ತೀನಿ. ಒಂದು 4 ದಿನ ಅಲ್ಲಿ ನಾನು ಇಲಾಖೆ ಕೆಲಸ ಮಾಡ್ಕೊಂಡು ಬಂದು 2 ದಿನ ನಿಮ್ಮ ಜೊತೆ ಇರ್ತೀನಿ, ತೀರ್ಮಾನ ಮಾಡಿದ್ದೀನಿ. ನನಗೆ ನಮ್ಮ ಸ್ನೇಹಿತರುಗಳು ಹೇಳ್ತಾರೆ, ಒಂದೇ ದಿವಸ ಎಲ್ಲ ಹೇಳ್ಬೇಡಿ, ಪಾಪ ಅವ್ರಿಗೂ ಹಿಂಸೆ ಬರೆಯೋಕ್ಕೆ. ಇದು ದೊಡ್ಡ ಕರ್ಮಕಾಂಡ ಇದೆ. ಕಸ ವಿಲೇವಾರಿಲಿ ಎಷ್ಟು ಲೂಟಿಯಾಗಿದೆ, ಹೇಳರು ಕೇಳರು ಯಾರು? ನಾನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಮುಂದೆ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡೋದು, ಈ ರಾಜ್ಯ ಸಂಪದ್ಭರಿತವಾದ ರಾಜ್ಯ. ನಾನು ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಎಸ್, ಈ ರೀತಿಯ ಆಡಳಿತ ನಡೆಸಲಿಲ್ಲ ನಾನು, ಇಂಥ ಆಡಳಿತ ನಡೆಸಲಿಲ್ಲ. ಇವತ್ತು ನಾನು ಇಷ್ಟು ಮಾತಾಡಬೇಕಾದ್ರೆ ತಪ್ಪು ತಿಳ್ಕೋಬೇಡಿ ಯಾರೂ. ಆನ್ಲೈನ್ ಲಾಟ್ರಿ ಜೊತೆಗೆ ಎಲ್ಲ ಲಾಟ್ರಿ ಬಂದ್ ಮಾಡಿದೆ ನಾನು. ಯಾವುದೋ ನಿಮ್ಮ ತಮಿಳ್ನಾಡಿನ ಅದೆಂಥದ್ದು ಕಿಂಗು, ಲಾಟ್ರಿ ಕಿಂಗು ಎಂಥದ್ದು ಮಾರ್ಟಿನೋ ಎಂಥದ್ದು ಹೆಸರಲ್ವಾ? ಹಾಂ, ಮಾರ್ಟಿನ್ ಅಂತಲೂ ಯಾರೋ ಇರಬೇಕಲ್ವಾ? ಹಾಂ, ಅವರೇ ತಾನೇ ಈಗೆಲ್ಲ ಹಲವಾರು ಪಕ್ಷಗಳಿಗೆ 1000 ಕೋಟಿ 1200 ಕೋಟಿ ಎಲೆಕ್ಷನ್ನ. ಅವತ್ತು ಎಷ್ಟು ನನಗೆ ಆಮಿಷ ಒಡ್ಡಿದ್ರು. ಸಂಪಾದನೆ ಮಾಡೋಕ್ಕೂ ಒಂದು ಜೀವನದಲ್ಲಿ ಒಂದು ಮಾರ್ಗದಲ್ಲಿ ಹೋಗಬೇಕು. ನಾನು ಅವತ್ತು ಮನಸ್ಸು ಮಾಡಿದರೆ ಆ ಬಡವರ ಜೊತೆ ಚೆಲ್ಲಾಟಾಡಿ, ಒಬ್ಬ ಬಂದ ಬೆಳಗ್ಗೆ 6 ಗಂಟೆಗೆ ಮನೆ ಮುಂದೆ ನಿಂತಿದ್ದ, 2 ಲಕ್ಷ ಆನ್ಲೈನ್ ಲಾಟ್ರಿ ವ್ಯಾಮೋಹಕ್ಕೆ ಒಳಗಾಗಿ ಸಾಲ ಮಾಡ್ಕೊಂಡಿದ್ದೀನಿ, ನೀವೇ ನನಗೆ ದಿಕ್ಕು, ನೀವೇನಾದ್ರು ಈ ಸಾಲ ತೀರಿಸ್ತಾ ಇದ್ದರೆ ನಮ್ಮ ಕುಟುಂಬ ಸೂಸೈಡ್ ಮಾಡ್ಕೊತೀನಿ ಅಂತ ಬಂದ.
ಅವತ್ತೇ ತೀರ್ಮಾನ ಮಾಡಿದೆ. ಆನ್ಲೈನ್ ಲಾಟ್ರಿ ಎಲ್ಲ ಲಾಟ್ರಿ ಸ್ಟಾಪ್ ಮಾಡಿದೆ. ಹೇಳ್ಬೋದು ನಿಮ್ಮ ಕಾಲದಲ್ಲಿ ಹಿಂಗೆ ಮಾಡ್ತಿದ್ರಾ ಅಂತ ಹೇಳಿ, ನಿರ್ಮಿತಿ ಕೇಂದ್ರ ಅದು ಇದು ಅಂತ. ನನ್ನ ಕಾಲದಲ್ಲಿ ಸಿದ್ದರಾಮಯ್ಯರೇ ಪ್ರತಿ ತಿಂಗಳು 30ನೇ ತಾರೀಕು ಈ ಕಾಂಟ್ರಾಕ್ಟರ್ಗಳಿಗೆ NOC ಪೇಮೆಂಟ್ ರಿಲೀಸ್ ಆಗೋದು. LOC ಪ್ರತಿ ತಿಂಗಳು 30ನೇ ತಾರೀಕು. ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರಲಿಲ್ಲ. ಸಾರ್ ನಮ್ದು ಇಷ್ಟು ಬಿಲ್ ಐತೆ ಸರ್, ದಯವಿಟ್ಟು ಹೇಳ್ಬಿಟ್ಟು ಕೊಡ್ತೀವಿ ಸರ್. ಯಾರೂ ಬರಲಿಲ್ಲ ನನ್ನ ಹತ್ರ. ಆ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಇವತ್ತು ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡು ಈ ನಾಡಿನ ಜನ ನನ್ನನ್ನು ಗುರುತಿಸಿದ್ರೆ, ಆ 20 ತಿಂಗಳ ಆಡಳಿತ ಗುರುತಿಸಿದ್ರೆ, ಇಲ್ಲಿ ಹೇಳಿದ್ನಲ್ಲ ಈಗ ನಿಮಗೆ ಕಸದ್ದು ಅದು ಒಂದು ಭಾಗ. ಅದು 30 ವರ್ಷಕ್ಕೆ ಲೀಸ್ದು ಪ್ಲ್ಯಾನ್ ಮಾಡಿದ್ರಲ್ಲ, ಈಗ 3,000 ರೂಪಾಯಿ ಇಳಿಸ 6,000 ಫಿಕ್ಸ್ ಮಾಡಿದ್ದು. ಅಲ್ಲಿಗೆ ಲೆಕ್ಕ ಹಾಕಿ ನೀವು ವಿಶೇಷ ಆಯ್ತದೆ ಅಂತೇಳಿ ಆಮೇಲೆ ಮುಂದೆಲ್ಲ ಕೊಡ್ತೀನಿ ಡೀಟೇಲು. ಪಾಪ ಯಾರೋ ಬಂದ ನನಗೆ. ಈಗ ಇಲ್ಲಿ ಯಾರೋ ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳು ಮಾಡ್ಕೊಂಬಂದಿಲ್ಲ, ಒಂದು ವಾರಡೋ 2 ವಾರ ತಗೊಂಡು ಹೆಂಗೋ ಅವ್ರಿಗೆ ಅಲ್ಲಿ ಯಾರಾದರೂ ತೊಂದರೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋನು. ಇಲ್ಲಿ ಹಬ್ಬ, ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದರಲ್ಲಿ 2 ದಿವಸ ಒಂದು 2 ಟ್ರಿಪ್ಪು ಪ್ರತಿದಿನ ಇದು ಸುಳ್ಳು ಲೆಕ್ಕ ತೋರಿಸ್ಕೊಂಡ್ರೆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು 4 ಲಕ್ಷ 5 ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆ್ಯಾವ್ರೇಜು. ಅದು ದೊಡ್ಡ ಇತಿಹಾಸ ಇದೆ ಇರಲಿ. ಆದರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರು. ಇಂಥರರು ವಿಧಾನಸೌಧ 3ನೇ ಮಾಡಿಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತ. ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್. ಬಜೆಟ್ ಕತೆ, ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟ್ರ್ ಬೇಕನೋ ಕಾರ್ನ ಪಾರ್ಕ್ ಮಾಡೋಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಹಾಂ, ಇದು ಈ ಸರ್ಕಾರ ಇದು. ಯಾರೂ ಮಾಡದೇ ಇಲ್ಲ ಸರ್ಕಾರ. ಇದು ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ. ಅದಕ್ಕಿದೆಲ್ಲ ಪರಿಸ್ಥಿತಿ ಆಯ್ತಪ್ಪ. ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ, ಆ ಬಡವ್ರನ್ನ ಉದ್ಧಾರ ಮಾಡ್ತಾ ಇದ್ದೀರಿ, ಅಭಿನಂದಿಸ್ತೀನಿ ನಿಮ್ಮನ್ನ. ನಾನು ಅಭಿನಂದನೆ ಇದೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇರೋದಕ್ಕೆ. ನಾನು ಏನು ಅಸೂಯೆ ಇಲ್ಲ. ಇನ್ನೂ 2,000 ಜಾಸ್ತಿ ಮಾಡಿ, ಇನ್ನೂ 2,000 ಜಾಸ್ತಿ ಮಾಡಿ, ನನ್ನದೇನು ತಕರಾರಿಲ್ಲ. ಆದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಬಾಪ್ನಲ್ಲಿ ತೆರಿಗೆ ಹಾಕಿದರೆ ಇಲ್ಲಿವರೆಗೀಗ ಏಪ್ರಿಲ್ 1ನೇ ತಾರೀಕು ನಾವು ಏಪ್ರಿಲ್ 1 ಮೊದಲಿಂದನೂ ಬುದ್ಧಿ ಬಂದಾಗಲಿಂದ ಏಪ್ರಿಲ್ ಫುಲ್ ಮಾಡ್ತಾ ಇದ್ದು ಬುದ್ಧಿ ಬಂದಾಗಲಿಂದ. ಈಗ ಏಪ್ರಿಲ್ 1ನೇ ತಾರೀಕಿಗೆ ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಪೆಟ್ರೋಲ್ ಮೇಲೆ ಮತ್ತೆ 2 ರೂಪಾಯಿ ಜಾಸ್ತಿ, ಡೀಸೆಲ್ ಮೇಲೆ, ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ. ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ CM ನನಗೇನು ಗೊತ್ತಿಲ್ವಂತೆ, ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಅವ್ರ ಅಣ್ಣನ ಕೇಳಿ ಅಂತ ಏನೇನು ಆಗ್ತಿದೆ ಅನ್ನೋದು ಗೊತ್ತು. KMF ಅಲ್ಲಿ ಆ KMF ಯಾರಿಂದ ಉದ್ಧಾರ ಆಯಿತು, ಯಾವ ಪರಿಸ್ಥಿತಿ ಇತ್ತು 94-95. 13 ನಮ್ಮ ಜಿಲ್ಲಾ ಕೇಂದ್ರಗಳು, ಹಾಲು ಉತ್ಪಾದಕರ ಕೇಂದ್ರ ಲಾಸಲ್ಲಿದ್ವು ಇಡೀ ರಾಜ್ಯದಲ್ಲಿ. ಆ ಲಾಸನ್ನು
ಲಾಭದತ್ತ ತೆಗೆದುಕೊಂಡು ಹೋಗ್ಬೇಕಂತ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ KMF ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು. ಈಗೇನು ಎಲ್ಲರೂ ಮಾಡ್ತಾರೆ ಪಾಪ, ನೋಡ್ತಾ ಇದ್ದೀವಿ ಯಾವ ಅಗಲದೊರಡೆ ನಡೀತಿದೆ ಅಂತೇಳಿ. ಮುಂದಕ್ಕೆ ಇನ್ನು 2 ವರ್ಷದಲ್ಲಿ ಏನಾಗುತ್ತೆ ಕಾದು ನೋಡಿ. ಹೇಳ್ತಾರೆ ರೈತನು ಕೊಡ್ತಾರಂತೆ 4 ರೂಪಾಯಿನ. ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನಾಗುತ್ತೆ ಏನು ಭಾಳ ದಿನ ಕಾಯಬೇಕಾಗಿಲ್ಲ. ಆ ರೈತನಿಗೆ ಎಷ್ಟು ಕೊಡ್ತಾರೆ, ಗ್ರಾಹಕರ ಮೇಲೆ 4 ರೂಪಾಯಿ ಹಾಕಿ. ಈಗ ಸರಿಯಪ್ಪ ಹಾಲಿಂದೇನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ, ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡೋದ. ಮೊಸರಿಗೆ 4 ರೂಪಾಯಿ ಮಾಡಿದ್ದೀರಲ್ಲ, ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ? ಹಾಂ, ಯಾರಿಗೆ ಕೊಡ್ತಾರೆ? ಇದು ನಿಮ್ಮ ಕಾರ್ ಪಾರ್ಕಿಂಗ್ ಕತೆ. ಇದು ಬೆಂಗಳೂರು ನಗರದಲ್ಲಿ ಇದೇನೋ ಬಜೆಟ್ನಲ್ಲಿ ಘೋಷಣೆನೋ ಮಾಡಿದ್ದೀರಿ, ಭಾಳ ವಿಷಯ. ಇನ್ನೊಂದು ಹೇಳ್ತೀನಿ, ತಡೆಗೋಡೆ ವಿಷಯದಲ್ಲಿ ಮಳೆ ಶುರುವಾಯಿತು, ತಗ್ಗು ಪ್ರದೇಶಗಳಲ್ಲಿ ಮತ್ತೆ ನೀರು ನಿಲ್ಲಕ್ಕೆ ಶುರುವಾಗಿದೆ. ನಾನು ಮೊನ್ನೆ ಡೆಲ್ಲಿಯಿಂದಲೇ ಕುತೂಹಲಕ್ಕೆ ಒಂದು ಡೀಟೇಲ್ ತರಿಸೋಣ, ತಡೆಗೋಡೆ ಎಷ್ಟು ಹಣ ಖರ್ಚು ಮಾಡಿರ್ಬೋದು, ಎಷ್ಟು ಕಿಲೋಮೀಟ್ರು ತಡೆಗೋಡೆ ಕಟ್ಟಿರ್ಬೋದು ಅಂತೇಳಿ. ಈಗ ರಾಜಕಾಲುವೆ ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ, ಇದಕ್ಕೆ ರಾಜಕಾಲುವೆ ಅಂತೀವಿ. ಚರಂಡಿ ಪರಂಡಿದೆಲ್ಲ ಇದೆಯಲ್ಲ ಅದು ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ಎಷ್ಟು ರಾಜಕಾಲುವೆ ಉಳಿಸ್ಕೊಂಡಿದ್ದೀರಿ ಇವತ್ತು ಬೆಂಗಳೂರು ನಗರದಲ್ಲಿ? ಸಿಂಗಾಪುರ ಮಾಡೋಕ್ಕೆ ಹೋಗಿ ಎಷ್ಟು ರಾಜಕಾಲುವೆ ಉಳಿದು ನೀರು ಸರಾಗೋಗಿ ಎಷ್ಟು ಕಡೆ ಹೋಗ್ತದೆ, ಎಷ್ಟು ಕಡೆ ಮನೆಗೆ ನುಗ್ತದೆ. ನಾನು 2006 ಮುಖ್ಯಮಂತ್ರಿ ಇದ್ದೆ. ದಯವಿಟ್ಟು ನಾವೇನು ಪ್ರಚಾರ ತಗೊಳ್ಳಿಲ್ಲ. JP ನಗರ ಪುಟ್ಟೇನಹಳ್ಳಿ SM ಕೃಷ್ಣ ಅವ್ರ ಕಾಲದಿಂದಲೂ 3 ಅಡಿ ನೀರು ನಿಲ್ಲೋದು ಮನೆಯಲ್ಲಿ. ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದರು ನನಗಿಂತ ಮುಂಚೆ. ಜನ ಶಾಪ ಹಾಕ್ತಿದ್ರು. ನಾನು ಮುಖ್ಯಮಂತ್ರಿ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ಪುಟ್ಟೇನಹಳ್ಳಿ JP ನಗರ ಡಾಲರ್ಸ್ ಖಾನಲ್ಲಿ ಅವತ್ತೇನು ಸೆಟ್ರೇಟ್ ಮಾಡಿಕೊಟ್ಟೆ. ಇವತ್ತಿನವರೆಗೆ ಎಂಥ ಮಳೆ ಬಂದರೂ 1 ಇಂಚ್ ನೀರು ನಿಲ್ಲಲ್ಲ ಅಲ್ಲಿ. ಆ ರೀತಿ ಕೆಲಸ ಮಾಡಿ ತೋರಿಸಿದ್ದೀನಿ. ನನ್ನನ್ನು ಕರೆಸ್ಕೊಂಡು ಹೆಲಿಕಾಪ್ಟ್ರಲ್ಲಿ ಬಿಡಿ ಹೂವನ್ನ ತಂದು ಬರಲೇಬೇಕು ಅಲ್ಲಿ ಅಂತೇಳಿ ಹೆಲಿಕಾಪ್ಟ್ರಲ್ಲಿ ಪುಷ್ಪಾರ್ಚನೆ ಮಾಡಿದ್ರು. ಚುನಾವಣೆ ಬಂದಾಗ ನನಗೆ 5 ಓಟು 6 ಓಟು ಆ ಭಾಗದಲ್ಲಿ. ಇದು ನಾವು ಕಾಣ್ತಾ ಇರೋದು. ಇಲ್ಲಿ ಪ್ರಶ್ನೆ ಬರೋದು, ನನಗಿರೋ ಈಗೇನು ಸರ್ಕಾರದ ಕಡೆಯಿಂದ ಮಾಹಿತಿ ಪಡೆದಿದ್ದು 2006 ಅಲ್ಲಿಂದ 2022ರವರೆಗೆ 5,600 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ. 5,600 ಕೋಟಿ. 2006 ನಾನೇ ಮುಖ್ಯಮಂತ್ರಿ ಇದ್ದೆ. ಅಲ್ಲಿಂದ 2023ರವರೆಗೆ 2022-23 ಇಲ್ಲಿ 2006 ಅಲ್ಲಿಂದ ಪ್ರಾರಂಭ ಆದರೆ 1/4/2006ರಿಂದ 31/3/2013 ಅಂದರೆ BJP ಗೌರ್ಮೆಂಟು ಟೆನ್ಯೂರ್ ಮುಗಿಯೋವರೆಗೆ 664 ಕೋಟಿ ಖರ್ಚು ಮಾಡಿದ್ದೀವಿ. ಇದು ಯಾತಿಗೆ ಶುರುವಾಯ್ತು ತಡೆಗೋಡೆ ಕಟ್ಟೋದು? JNNURM ಸ್ಕೀಮ್ ಅಂತಕ್ಕಂಥದ್ದು ದೇಶದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಕೇಂದ್ರ ಸರ್ಕಾರದಿಂದ. ಆ ಸಂದರ್ಭದಲ್ಲಿ ನಾನು ಇವತ್ತು ಇದೆಂಥದ್ದು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಮಾಡ್ಕೊಂಡವ್ರಲ್ಲ, 6 7 ಅದೆಂಥದ್ದು ಇವ್ರು ಮಾಡ್ತಾರಂತಲ್ಲ, ಈಗ ಮೇಯರ್ನ ಮಾಡಕೊಟ್ಟವರಲ್ಲ. ನಾನಾಗ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ 5 ನಗರಸಭೆಗಳಿದ್ದು. ದಾಸರಹಳ್ಳಿ, ನಿಮ್ಮ ಬ್ಯಾಟ್ರಾಯನಪುರ, ಯಲಹಂಕ, ಅಲ್ಲೆಲ್ಲೋ KR ಪುರಮ್ಮು, 5 ನಗರಸಭೆ ಹೇಳಿದ್ದು. ಮಹದೇವಪುರ, ಆ ಕಡೆ ಬೊಮ್ಮನಹಳ್ಳಿ, ರಾಜರಾಜೇಶ್ವರಿ ನಗರ ಎಲ್ಲ. ಅವತ್ತು ಆ 7 ನಗರಸಭೆ 110 ಹಳ್ಳಿನ ಮರ್ಜ್ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನೇ ಘೋಷಣೆ ಮಾಡೋದಂತಿದ್ದು. ಅದಕ್ಕೆ ಕಾರಣ 2007ರಿಂದ 5 ವರ್ಷದ ಕಾಲ ಕೇಂದ್ರ ಸರ್ಕಾರ 35%, ರಾಜ್ಯ ಸರ್ಕಾರ 35%, ಕಾರ್ಪೊರೇಷನಿಂದ 30% ಹಣ ಹೂಡಿಕೆ ಮಾಡತಕ್ಕಂಥ ಒಂದು ಯೋಜನೆ. 2012-13ರವರೆಗೆ
25,000 ಕೋಟಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದಕ್ಕೆ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು ನಾನೇನು ದೊಡ್ಡ ಪ್ರಚಾರ ಪಡ್ಕೊಂಡು ಮಾಡಲಿಲ್ಲ. ಧರ್ಮಸಿಂಗ್ ಕಾಲದಲ್ಲಿ ಹೋದಂಥದ್ದು ವಾಪಸ್ ಕಳಿಸಿದ್ರು, ರಿಜೆಕ್ಟ್ ಮಾಡಿ. ನಾನು ಬೆಂಗಳೂರು ಮತ್ತು ಮೈಸೂರು ಎರಡೂ ನಗರ ಆಯ್ಕೆ ಮಾಡಿ 25,000 ಕೋಟಿ ಖರ್ಚು ಮಾಡತಕ್ಕಂಥ ಒಂದು ಯೋಜನೆ ಅವಕಾಶ ಸಿಕ್ತು. ಅದರಿಂದ ಅವತ್ತು ಬೆಂಗಳೂರಿನ ಔಟ್ಸ್ಕರ್ಟ್ಗಳಿದ್ವಲ್ಲ, ಈಗ ಡಾಂಬರೀಕರಣ ನೋಡಿದರೆ, ಕಾಂಕ್ರೀಟ್ ರೋಡ್ ನೋಡಿದರೆ, ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಬೆಂಗಳೂರು ನಗರದಲ್ಲಿ ಅದರಲ್ಲಿ ಏನೇನಾಯಿತು ಅನ್ನೋದು ನಾನೀಗ ಚರ್ಚೆ ಮಾಡಲ್ಲ, ಬೇಡ ಅವೆಲ್ಲ. ಈಗ ಪಾಪ ಇದೆಂಥದ್ದು ತನಿಖೆಗಳು ಅಂತ ಪ್ರತಿದಿನ ಬತ್ತಿದಂಗೆ ಶುರು ಮಾಡಿದ್ರು. ಅದೆಂಥ ಕುನ್ನಾ ತನಿಖೆ, ನಾಗಮೋಹನ್ ದಾಸ್ ತನಿಖೆ. ಅದೇ ನಾಗಮೋಹನ್ ದಾಸು ಬಹುಶಃ ನೋಬೆಲ್ ಪ್ರೈಸ್ ಕೊಡಿಸ್ಬೋದು ಅವರಿಗೆ. ಯಾವ ವರದಿ ತಯಾರು ಮಾಡೋಕ್ಕೂ ನಾಗಮೋಹನ್ ದಾಸ್. ಅದು ಯಾವಾಗ ಟೈಮ್ ಸಿಗ್ತದೋ, ಪಾಪ ನಿದ್ದೆನೇ ಮಾಡ್ತಾ ಇಲ್ವೋ ಏನೋ ಗೊತ್ತಿಲ್ಲ, ಎಲ್ಲದಕ್ಕೂ ಅವರೇ ಮಾಡಲಿ, ಪಾಪ ನಮಗೇನು ಬೇಜಾರಿಲ್ಲ. ಇಲ್ಲಿ ಅವರೇ ಕರೆಕ್ಟಾಗಿ ಕೊಡೋದು. ಇಲ್ಲಿ ಬ್ರದರ್, ಸರ್ಕಾರ ಉತ್ತರ ಕೊಡ್ತದೆ, ನಮ್ಮ ಡೆಪ್ಟಿ CM ಅವರೇ ಕೊಟ್ಟವ್ರೆ. 2026 ಡಿಸೆಂಬರ್ ತಿಂಗಳಿಗೆ ಸುಮಾರು 850 ಕಿಲೋಮೀಟರ್ಗಳ ರಸ್ತೆ ತಡೆ ಮುಂದಿನ ಡಿಸೆಂಬರ್ ತಿಂಗಳಿಗೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. 2023 5,600 ಕೋಟಿ ಏನು ಖರ್ಚಾಗಿದೆ. 223 ಕಿಲೋಮೀಟ್ರನ್ನ ತಡೆಗೋಡೆ ನಿರ್ಮಾಣ ಆಗಿದೆ. 223 ಕಿಲೋಮೀಟ್ರು, 850 ಕಿಲೋಮೀಟ್ರಲ್ಲಿ 150 ಪ್ರಗತಿಯಲ್ಲಿದೆ ಯೋಜನೆಗಳು. ಇನ್ನು 463 ಕಿಲೋಮೀಟ್ರನ್ನ ಇನ್ನು 1.5 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. 17 ವರ್ಷದಲ್ಲಿ 223 ಕಿಲೋಮೀಟ್ರು, 17 ವರ್ಷದಲ್ಲಿ. ಈಗಿನ ಒಂದೇ ವರ್ಷದಲ್ಲಿ 463 ಕಿಲೋಮೀಟರ್ ತಡೆಗೋಡೆ ನಿರ್ಮಾಣ ಮಾಡಿಬಿಡ್ತಾರಂತೆ. ಉತ್ತರ ಕೊಟ್ಟವ್ರು ಮೊನ್ನೆ. ಲೆಕ್ಕ ಹಾಕೊಳ್ಳಿ. ಇವ್ರು ಇಷ್ಟು ಕಟ್ಟವರು ಬಿಟ್ಟವರು ನೋಡಬೇಕು. ಇದಕ್ಕೊಂದು ತನಿಖೆ ಮಾಡೋದು ಒಳ್ಳೆಯದು. 2,000 ಕೋಟಿ ಈಗ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಗೋತಾವ್ರೆ, ಈ ತಡೆಗೋಡೆ ಕಟ್ತೀವಿ ಅಂತ ಹೇಳಿ. ಇವೆಲ್ಲ ಎಂಥವು ವೈಟ್ ಟ್ಯಾಪಿಂಗು, ಪೈಟ್ ಟ್ಯಾಪಿಂಗ್, ಅದು ಬೇರೆ ಏನೇನೋ ಇದೆ ಇವೆಲ್ಲ ಕಾರ್ಯಕ್ರಮ. ಇನ್ನು ಕೆರೆಗಳ ವಿಷಯದಲ್ಲಿ ಅದಿನ್ನೊಂದು ದೊಡ್ಡ ಕರ್ಮಕಾಂಡ ಇದೆ. ನಾನು ಈ ನಾಡಿನ ಜನತೆಗೆ ಒಂದು ಮನವಿ ಮಾಡ್ತೇನೆ. ಅಧಿಕಾರ ಎಲ್ಲ ನೋಡಾಗಿದೆ. ನಾನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಮಟ್ಟಕ್ಕೂ ಹೋಗಿ ಬಂದಾಯಿತು. ಈಗ ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಆಡಳಿತ ಅಂದರೆ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ತಕ್ಕಂಥ ಅವಕಾಶ ನನಗೂ ಸಿಕ್ಕಿದೆ. ನಾನು ಈ ನಾಡಿನ ಜನತೆಗೆ ಮನವಿ ಮಾಡೋದು, ಏಕೆಂದರೆ ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ ವಿಶ್ವಾಸನ. ಈಗ ದೆಹಲಿನಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತೀವಿ ಅಂತ ಹೇಳಿ ಅಣ್ಣಾ ಹಜಾರೆ ಪ್ರಾರಂಭ ಮಾಡಿದಂಥ ಹೋರಾಟದಲ್ಲಿ ಯಾವ ನಮ್ಮ AAPಯ ನಾಯಕರು ಭ್ರಷ್ಟಾಚಾರನ ಸಂಪೂರ್ಣ ತೊಡೆದಾಕ್ತೀನಿ ಅಂತ ಹೇಳ್ಕೊಂಡೆ ದೆಹಲಿನಲ್ಲಿ ಅಧಿಕಾರಕ್ಕೆ ಬಂದರು. ಬಟ್ ಏನೇನು ಪರಿಸ್ಥಿತಿ ಆಗಿದೆ ಅಂತ ಡೀಟೇಲ್ ಹೇಳಕ್ಕೆ ಹೋಗಲ್ಲ ನಿಮಗೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಜನ ಯಾರು ನಂಬೋದೂ ಇಲ್ಲ. ಇದು ನಿಜಕ್ಕೂ ಮಾಡ್ತಾರೆ ಅಂತಕ್ಕಂಥದ್ದು ಯಾರಲ್ಲೂ ವಿಶ್ವಾಸನೂ ಬಿಡಲ್ಲ. ಆದರೆ ನಾನು ಈ ನಾಡಿನ ಜನತೆಗೆ ಒಂದು ಮನವಿ ಮಾಡ್ತೇನೆ. ಈ ಕಳೆದ ಹಲವಾರು ವರ್ಷಗಳಲ್ಲಿ ಆಗಿರತಕ್ಕಂಥ ಅನಾಹುತಗಳು ನಿಮ್ಮ ಬದುಕನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿಗಳನ್ನು ಎಲ್ಲಿಗೆ ತಂದಿಟ್ಟಿದ್ದಾರೆ, ಇವತ್ತು ಯಾವ ರೀತಿ ಸ್ವೇಚ್ಛಾಚಾರವಾಗಿ ನಿಮಗೆಲ್ರಿಗೂ ಅನುಭವ ಇದೆ. ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಲಿ ಹೋಗಿ ಒಂದು ಕೆಲಸ ನಿಮ್ಮ ಸ್ವಂತ ನಿಮ್ಮ ಆಸ್ತಿ, ಅದಕ್ಕೇನಾದರೂ ಒಂದು ದಾಖಲೆಗಳು ತಗೊಳಕ್ಕೆ ಹೋದರೆ ಅದಕ್ಕೂ ಕೈ ನೀಡ್ತಾರೆ. ಆ ಪರಿಸ್ಥಿತಿ ಇದ್ದಾವೆ. ಓಪನ್ ಆಗಿ ಹೇಳ್ತಾರೆ, ಅಯ್ಯೋ ನಾವಿಲ್ಲಿ ಬರಬೇಕಾದ್ರೆ ನಾವಲ್ಲಿ ಕೊಟ್ಟು ಬಂದಿದ್ದೀವಿ, ಆ ದುಡ್ಡು ಸಂಪಾದನೆ ಮಾಡಬೇಕಲ್ಲಪ್ಪ ಕೊಡಿ ಅಂತಾರೆ ಓಪನ್ ಆಗಿ. ಇದು ನಡೀತಾ ಇರೋದು.
ಈ ರಾಜ್ಯ ಒಂದು ಬಾರಿ ನಾನು ಮನವಿ ಮಾಡ್ತೀನಿ ರಾಜ್ಯದ ಜನತೆಗೆ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ 2-3 ತಿಂಗಳಾದ ಮೇಲೆ. ಒಂದು ಅವಕಾಶ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಹೋರಾಟಕ್ಕೆ ಕೈ ಜೋಡಿಸಿ ಈ ನಾಡಿನ ಯುವಕರಿಗೆ ಮನವಿ ಮಾಡ್ತೇನೆ, ಹಿರಿಯ ನಾಗರಿಕರು, ಇಂಟೆಲೆಕ್ಚುಯಲ್ಸಿಗೆ, ನನ್ನ ರೈತ ಬಂಧುಗಳಿಗೆ ಯಾವ ಮಟ್ಟಿಗೆ ಕೆಲಸ ಮಾಡಿದ್ದೇನೆ, ಒಂದು ಬಾರಿ ನನಗೆ ಶಕ್ತಿ ಕೊಡಿ. ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಎಲ್ಲ ರೀತಿ ಅನುಭವ ಆಗಿದೆ ನನಗೆ, ಎಲ್ಲ ರೀತಿ ಅನುಭವ ಆಗಿದೆ. ನಾನೇನು ರಾಜಕಾರಣ ಮಾಡಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ. ಯಾವುದೋ ಒಂದು ಅನಿವಾರ್ಯವಾಗಿ ಬರಬೇಕಾಯ್ತು. ಆಡಳಿತ ಹೇಗೆ ನಡೆಸಬೇಕು ಅನ್ನೋದು ತೋರಿಸಿದ್ದೀನಿ. ಹಲವಾರು ಕಡೆ ಇವತ್ತು ಚರ್ಚೆ ನಡೀತಿದೆ. ಇಲ್ಲಪ್ಪ ಕುಮಾರಸ್ವಾಮಿ ಅಂತ ಬಂದು ಒಳ್ಳೆಯದು ಡೆಲ್ಲಿಗೆ ಹಾಕಿ ಹೌದಾ, ಭಾಳ ಜನ ಮಾತಾಡೋದು ಕೇಳಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಬದುಕು ಸರಿಪಡಿಸ್ಕೊಳ್ಳಲಿಕ್ಕೆ ನಂದೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಆದರೆ ದುಡಿಯೋ ಶಕ್ತಿ ಎಲ್ಲೂ ನನ್ನ ಆರೋಗ್ಯದಲ್ಲಿ ಕಡಿಮೆ ಆಗಿಲ್ಲ ದುಡಿಲಿಕ್ಕೆ. ನಿಮ್ಮ ಬದುಕು ಈ ನಾಡಿನ ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ನಡೀತಾ ಇದೆ, ಗಜನಿ ಮೊಹಮ್ಮದ್ನ ಹೆಸರು ಹೇಳಿದೆ, ದಯವಿಟ್ಟು ಒಂದು ಅವಕಾಶ ಬೆಂಗಳೂರು ನಾಗರಿಕರಿಗೆ ವಿಶೇಷವಾಗಿ ಒಂದು 198 ವಾರ್ಡ್ನಲ್ಲೂ ನನಗೆ ಶಕ್ತಿ ಇಲ್ಲ ಕಾರ್ಯಕರ್ತರು. ನಾನಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾರ್ಯಕರ್ತರ ಸೈನ್ಯನೇ ಮುಂದಿಟ್ಕೊಂಡು 198 ವಾರ್ಡ್ಗೂ, ಈಗ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಕನ್ನಡ ಮಾತಾಡೋರಿಗಿಂತಲೂ ಬೇರೆ ಬೇರೆ ಭಾಷೆ ಮಾತನಾಡೋರೆ ಭಾಳ ಜನ ಅವರು. ಇನ್ನು ಉತ್ತರ ಇಂಡಿಯಾದವರಿಗೆ ಬಂದು ಇಲ್ಲೇನು ಅವರ ಬದುಕು ಕಟ್ಕೊಂಡಿದ್ದಾರೆ. ಅವ್ರಿಗೆ JDS ಪಕ್ಷ ಇದೆ ಅನ್ನೋದೇ ಗೊತ್ತಿಲ್ಲ, ಅವರಿಗೆ ಗೊತ್ತು ನನಗೆ. ಅದಕ್ಕೋಸ್ಕರಲೇ 198 ಕ್ಷೇತ್ರದಲ್ಲೂ ನಾನೇ ಖುದ್ದು ಕೆಲವು ಯುವಕರನ್ನ ಜೊತೆ ಇವತ್ತು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಮನೆಗೆ ಇಂಗ್ಲೀಷ್ ವರ್ಷನಲ್ಲಿ ಇರಲಿ, ತಮಿಳಿನಲ್ಲಿರಲಿ, ತೆಲುಗುಲಿರಲಿ, ಕನ್ನಡದಲ್ಲಿರಲಿ, ಎಲ್ಲ ಭಾಷೆನಲ್ಲೂ ಕೆಲವು ಬೆಂಗಳೂರು ನಗರದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳು, ಹಿಂದೆ ನಾವು ಏನು ಮಾಡಿದ್ವು, ಮುಂದೆ ಏನು ಮಾಡಬೇಕು, ಇವತ್ತು ನೀವೇನು ಪ್ರತಿನಿತ್ಯದ ನಿಮ್ಮ ಸಮಸ್ಯೆಗಳಿದೆ, ಇದನ್ನು ಸರಿಪಡಿಸ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ 198 ವಾರ್ಡಲ್ಲೂ ನಾನೊಂದು ಆಂದೋಲನದ ರೀತಿಯಲ್ಲಿ ಜನಗಳನ್ನು ಇವತ್ತು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನನೂ ಮಾಡಿದ್ದೀನಿ. ಬೆಂಗಳೂರು ನಗರದಲ್ಲಿ 198 ಕ್ಷೇತ್ರಕ್ಕಿದ್ರೆ ಈಗ ಅದೆಂಥದ್ದು 6 ಏನೋ ಡಿವೈಡ್ ಮಾಡ್ತಾರಂತಲ್ಲ, ಆಗ ಹಿಂದೆ 7 ಮಾಡಿ ಬೆಂಗಳೂರು ನಗರ ಕೂಲಿಗೆಡಿಸಿದ್ದು ನೋಡಾಯಿತು. ನಾನು ಸರಿಪಡಿಸ್ಬೇಕು ಅಂತಲೇ ಅವನ್ನೆಲ್ಲ ಮರ್ಜ್ ಮಾಡಿದೆ ಬೃಹತ್ ಬೆಂಗಳೂರು ನಗರ ಪಾಲಿಕೆ. ಈಗ ಅದನ್ನೆಲ್ಲ ಮತ್ತೆ ಹೊಡೆಯಕ್ಕೆ ಹೊರಟವ್ರೆ. ಕೆಲವು ಬಿಡದಿವರೆಗೂ ಹೋಗ್ತಾರಂತೀಗ. HK ಪಾಟೀಲ್ ಎಲ್ಲವರೂ ಗೊತ್ತಿಲ್ಲ. ನಾನು 2006-07ರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟನ್ನು ಸಂಪೂರ್ಣ ಸ್ಥಗಿತಗೊಳಿಸಿ 30 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 5 ಟೌನ್ಶಿಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. HK ಪಾಟೀಲ್ರೇ, ಏನು ಹೋದ್ರಿ ಅಲ್ಲೆಲ್ಲೋ ನಂದಿಗುಡಿ ಹೊಸಕೋಟೆಗೆ, ನೀವು ಉಗ್ರಪ್ಪನವರು ಸತ್ಯಶೋಧನಾ ಸಮಿತಿ, ಕುಮಾರಸ್ವಾಮಿ ರೈತರ ಭೂಮಿ ಎಲ್ಲ ಲಪ್ಟಾಸಕ್ಕೆ ಹೋದ ಅಂತ. ಈಗ ಎಲ್ಲಿಗೆ ಬಂದಿದ್ದೀರಿ ನೀವು? ಬಿಡದಿ ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಂತೆ ಗ್ರೇಟರ್ ಬೆಂಗಳೂರನ್ನ. ದುಡ್ಡಿಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ. ಆ ರೈತರಿಗೆ ಏನು ಮಾಡ್ತೀರಿ ದುಡ್ಡು ಕೊಡೋದಕ್ಕೆ? ಅವತ್ತು ಸತ್ಯಶೋಧನಾ ಸಮಿತಿ, ಈಗ ಯಾವ ಶೋಧನಾ ಸಮಿತಿ ಮಾಡ್ತೀರಿ HK ಪಾಟೀಲ್ರೆ? ಇವತ್ತು ಈ 15 ವರ್ಷದಿಂದ ಕೆಲವು ನಿರ್ಣಯ ಮಾಡಿದ್ದು, ನಾನು ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ಗೆ ಅವತ್ತು ಒಬ್ಬ ಕೊರಿಯನ್ ಕಂಪ್ನಿ 30 ಕೋಟಿ ವೆಚ್ಚ ಅವತ್ತು ಟನಲ್ ರೋಡ್ಗೆ ಟೆಂಡರ್ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದೆ. ನನ್ನ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಸತ್ತೋಯ್ತು. ಇನ್ನೂ ಹೇಳ್ತಾನೆ ಅವರೇ 20 ವರ್ಷ ಆದ್ರೂ. ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಅಂತೆ, ಅದೆಂಥದ್ದು ಸುರಂಗ ಮಾರ್ಗವು ಅಂತೆ, ಇನ್ನೆಂಥದ್ದು ಡಬಲ್ ಡೆಕ್ಕರ್ ಅಂತೆ. ಈಗೇನೋ 73,000 ಕೋಟಿ ಇಟ್ಟವ್ರಂತೆ. ಈಗ 5 ವರ್ಷದಲ್ಲಿ, ಮುಂದಿನ 5 ವರ್ಷದಲ್ಲಿ ಖರ್ಚು ಮಾಡ್ತಾರಂತೆ. ಇವ್ರು ಮಾಡಾಯಿತು. ಒಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು 2006ರಲ್ಲಿ ತೆಗೆದುಕೊಂಡು ನಿರ್ಧಾರ, ಇವತ್ತು 2026 ಬರ್ತಾಯಿದ್ವಿ.
ಇನ್ನೂ ಹುಡುಕ್ತಾನೆ ಅವರೇ ದುಡ್ಡನ್ನ. ಎಷ್ಟು ವರ್ಷ ಬೇಕು ನಿಮ್ಗೆ? 5 ವರ್ಷ ಒಂದು ರೌಂಡ್ ನಡೆಸಿದಿರಿ ಅಧಿಕಾರನ. ಕಾರ್ಪೊರೇಷನ್ನು ಆಡಳಿತ ಮಾಡಿದ್ದೀರಿ. ಏನು ಕೊಡುಗೆ ಕೊಟ್ಟರಿ ಬೆಂಗಳೂರು ನಗರಕ್ಕೆ? ನೆನೆ ಬರೋದಲ್ಲ, ಬೆಂಗಳೂರು ನಗರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಆದಂಥ ಮಳೆಯ ಅನಾಹುತದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಕೆರೆಗಳಾಗಿದೆ ನಿರ್ಮಾಣ ಅಂತೇಳಿ ಹೊಡಿತಾ ಇದ್ರಿ ನೀವೇನೆ. ಕೇವಲ 3-4 ಗಂಟೆ ಮಳೆಗೆ. ಇದೇ ಅಲ್ವಾ ನಿಮ್ಮ ಸಾಧನೆ? ಅದರಿಂದ ನನಗೆ ಪಾಪ ಬುದ್ಧಿ ಹೇಳ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡೋಕ್ಕೆ ಹೇಳಿ ಅಂತ. ನಾನೇನೋ ಹೇಳಿದ್ದು ನೋಡಿದೆ ನಮ್ಮ ಡೆಪ್ಟಿ CM. ನನ್ನ ಮಾತು ನಿಲ್ಸೋಕ್ಕಾಗಲ್ಲಪ್ಪ. ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ಥರ. ಹನಿ ಟ್ರ್ಯಾಪ್ ಬೇಕಾದ್ರೆ ಇನ್ನೊಂದು ಸಲ ಫ್ರೀಯಾಗಿ ಮಾತಾಡೋಣ. ಇವ್ರ ಯೋಗ್ಯತೆಗೆ ಏನೇನು ನಡೆಸಿದ್ರಿ ನೀವು? ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿ ಫ್ಯಾಕ್ಟ್ರಿನಪ್ಪ? CD ಫ್ಯಾಕ್ಟ್ರಿ ತಯಾರು ಮಾಡ ಕಾರ್ಖಾನೆ ಇದು. ಒಂದು ಯಾರು ರಾಜಣ್ಣರೇ CD ಫ್ಯಾಕ್ಟ್ರಿ ಮಾಡಿದ್ದು? ಹಾಂ, ಓ ಅಲ್ಲಲ್ಲ, ಅದನ್ನೇ ಮಾಲೀಕ ಯಾರು ಅಂತ ಹಿಂದಿಂದ ಎಲ್ಲ ನೋಡಿದ್ದೀರಿ ನೀವು. CD ಫ್ಯಾಕ್ಟ್ರಿ ಹೆಂಗೆ ನಡೀತಿತ್ತು ಅಂತ. ದೇವೇಗೌಡರ ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ. ಪ್ರತಿಫಲ ಅನುಭವಿಸ್ತೀರಿ. ದಿನ ದೂರ ಇಲ್ಲ, ಬನ್ನಿ. ಥ್ಯಾಂಕ್ ಯು ಬ್ರದರ್. ಕೆರೆಗಳದು ಅವೆಲ್ಲ ಒಟ್ಟಿಗೆ ಬೇಡ, ಇವತ್ತು ಇದು ಸಾಕು ಅಂತ ಕಾಣಿಸ್ತದೆ. ಕೆರೆಗಳದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಯಾರು ಹೇಳಿ? ನನಗೆ ಅದು ಮಾಹಿತಿ, ನಾನು ಬೆಳಗ್ಗೆ ಪೇಪರ್ ಓದೋಕ್ಕಾಗಿಲ್ಲ, ರಾತ್ರಿ ಬಂದೆ ಡೆಲ್ಲಿಯಿಂದ. ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ನನಗೆ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಆದರೆ ಒಂದು, ಈ ಸರ್ಕಾರದಲ್ಲಿ ಈ ಪೋಸ್ಟ್ ಮಾಡ್ತಕ್ಕಂಥದ್ದೇನು ನಿರಂತರವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ, BJP ಅವರು ಮಾಡ್ತಾರೆ, JDSನವರು ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಕೀಳು ಮಟ್ಟದಲ್ಲೇ ಮಾಡಿದ್ರು, ಅವ್ರನ್ನ ಯಾರೂ ಟಚ್ ಮಾಡಲ್ಲ ಅಧಿಕಾರಿಗಳು. ಅದೇ BJP JDSನವ್ರು ಯಾರಾದರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸ್ಕೊತೀರಿ. ಇದು ನಡೀತಾ ಇರೋದು. ಓಹೋ, ಏನು ಗ್ರೇಟ್ ಕಾನೂನು ತಂದ ಇವತ್ತು. ಡೆತ್ ನೋಟು ಅದೆಂಥದ್ದು, ಅದನ್ನೆಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರ್ಯಾರನ್ನ ಮುಗಿಸೋಕ್ಕೆ ಏನೇನು ಡೆತ್ ನೋಟ್ ಬರ್ಸಿದ್ದೀರಿ, ಏನೇನು ಕಾನೂನು ಸಲಹೆ ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ನನಗೂ. ನೀವು ಮಾಡ್ತಂಥ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮ ಮೇಲೂ ಬಂದಿದೆ. ನೋಡೋಣ ಏನು ಮಾಡ್ತಾರೆ. ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ, ಏನು ವಿರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ. ಎಲ್ಲ ಮಾಹಿತಿ ಇದೆ. 2 ದಿನದಲ್ಲಿ ಕೊಟ್ಟುಬಿಡ್ತೀನಿ ಹೇಳಿದ್ರಲ್ಲ. ಈಗ ಸುಪಾರಿ ಕತೆ, ಅದೊಂದು ಸಿನಿಮಾ ತೆಗಿಬೋದು. ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು 2 ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು. ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು. ಇದು ಕತೆ ಗೊತ್ತಿದೆ ನನಗೆ. ಈಗ ಫಸ್ಟ್ ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಅದರ ಮೇಲೆ ಸುಪಾರಿ ಹೆಂಗೆ ಕೊಟ್ಟರು ಗೊತ್ತಿಲ್ವ ಸರ್ಕಾರಕ್ಕೆ? ಸಿದ್ದರಾಮಯ್ಯರೇ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವ? ಎಷ್ಟು ಮನೆ ಹಾಳು ಮಾಡಿದಿರಿ ಇವತ್ತು? ಗೊತ್ತಿಲ್ವ ನಿಮ್ಮ ಅಧಿಕಾರಿಗಳಿಗೆ? ತನಿಖೆ ನಡೆಸೋಕೆ ನಮ್ದು ಏನು ಮಾಹಿತಿನೇ ಇಲ್ಲ, ಅವರೇನೋ ಮಾಹಿತಿ ಇಲ್ಲ ಅಂತಾರೆ. ನಾನು ಹತ್ರ ಎಲ್ಲ ಇಟ್ಕೊಂಡಿದ್ದೀನಿ ಅಂದ್ರಲ್ವ. ಯಾಕೆ ಸುಪಾರಿ ಕೊಟ್ಟರು? ಕೊಟ್ಟಿದ್ದು ಯಾಕೆ ಸುಪಾರಿನ? ಗೊತ್ತಿಲ್ಲ ನಿಮಗೆ? ಮಾತಾಡೋಂಥ ಟೈಮ್ ಇದೆ ಇನ್ನೂ. ನಾನು ಪಾಪ ಅದಕ್ಕೆ ಅವರಿಗೆ ಬಿಟ್ಟುಬಿಟ್ಟಿದ್ದೀನಿ. ಅದು ಯಾವುದು ನಮಗೆ ಸಮಸ್ಯೆ ಇಲ್ಲ. ನಮ್ಮ ಸಂಬಂಧ ಯಾವುದೇ ರೀತಿಯಲ್ಲಿ ವಿಶ್ವಾಸದ ಕೊರತೆ ಇಲ್ಲ ನಮಗೆ. ಈಗ ಬೆಲೆ ಏರಿಕೆ ಹೌದು, BJP ಪಕ್ಷದ ವತಿಯಿಂದ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ನಾವು ಸಹ ಬೆಲೆ ಏರಿಕೆ ವಿರುದ್ಧ ಬಹುಶಃ ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಒಂದು ಹೊಂದಾಣಿಕೆ BJP JDSನ ಮೈತ್ರಿಗೆ
ಯಾವುದೇ ರೀತಿಯ ಚ್ಯುತಿ ಬರ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ, ಸುರೇಶ್ ಬಾಬು ಅವರು ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಇವತ್ತು ನಾನು ಮೀಟಿಂಗ್ ಕರೆದಿದ್ದೇನೆ. ಈಗ ಪಕ್ಷಗಳ ಸಂಘಟನೆ, ಆಯಾ ಪಕ್ಷಗಳು ಚುನಾವಣೆಗಿಂತ ಮುಂಚೆ ಪಕ್ಷ ಸಂಘಟನೆ ಮಾಡಬೇಕಲ್ಲ. ಆ ದೃಷ್ಟಿಯಿಂದ ಅವರ ಕಾರ್ಯಕರ್ತರು ಅವರು ಒಟ್ಟಾಗಿ ಒಂದು ಸಂಘಟನೆಗೆ ಕಾರ್ಯಕ್ರಮ ನಿರೂಪಿಸ್ತಾರೆ. ನಮ್ಮ ಪಕ್ಷದ ಸಂಘಟನೆ ನಾವೊಂದು ರೀತಿ ಕಾರ್ಯಕ್ರಮ ರೂಪಿಸ್ತೀವಿ. ಹಾಗಂತ ಹೇಳಿ ನಮ್ಮಲ್ಲಿ ವಿಶ್ವಾಸದ ಕೊರತೆ ಮೂಡಿಸ್ಕೊಳ್ಳಿಕ್ಕೆ ನಮ್ಮ ಸಂಬಂಧ ಕೆಡಿಸ್ತಕ್ಕಂಥದ್ದಕ್ಕೆ ಆ ಪ್ರಶ್ನೆ ಬರಲ್ಲ. ಸತ್ಯಮೇವ ಜಯತೆ ಅಂತ ಪದೇ ಪದೇ ಹೇಳಲ್ವಾ? ಕೊನೆಗೆ ಎಲ್ಲ ಒಂದು ಕಡೆ ನಮ್ಮ ಕೈಲಿ ಇಲ್ಲದೆ ಇದ್ದರೂ ಮೇಲೊಬ್ಬ ಇದ್ದಾನೆ, ಅವನು ತೀರ್ಮಾನ ಮಾಡ್ತಾನೆ. ಆ ತೀರ್ಮಾನದಲ್ಲಿ ಗೊತ್ತಾಗೋ ಸತ್ಯ ಏನು ಅಂತ. ಸ್ಟೇಟ್ಮೆಂಟ್ ಸುಮ್ಮನೆ ಮಾಡಿಲ್ಲ, ಮಾಹಿತಿ ಇಟ್ಕೊಂಡೇ ಮಾಡಿದ್ದಾರೆ. ಇಲ್ಲಿ ಅಧ್ಯಕ್ಷರು ಇರಲಪ್ಪ, ಆನಂದ್ ಅಂತ ಹೇಳಿ ಹಿಂದೆ ಒಬ್ಬರು ಉಪಲೋಕ ಆಗ್ತಾ ಇದ್ರು. ಅವರ ನೇತೃತ್ವದಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಈ ಅಕ್ರಮ ಇದೆಯಲ್ಲ, ಸುಮಾರು 50,000 ಪುಟಗಳ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಎಲ್ಲಿಟ್ಟವ್ರು ಕೇಳಿ. ಈ ಸರ್ಕಾರ 50,000 ಪುಟಗಳ ವರದಿ ಇದೆ. ಅದರಿಂದ ಅಮಿತ್ ಶಾ ಅವರು ಇವತ್ತು ಅಲ್ಲೇನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ಪ್ರಶ್ನೆ ಇಲ್ಲಿ ಸಮಾಜವನ್ನು ಹಾಳು ಮಾಡಬೇಕು ಅನ್ನೋದಕ್ಕಲ್ಲ. ಆ ಸಮಾಜದ ಹೆಸರಿನಲ್ಲಿ ಕೆಲವು ಶ್ರೀಮಂತ ವರ್ಗದವರೇನಿದ್ದಾರೆ ಅವರುಗಳು ಏನೇನೋ ಸಮಾಜದ ಹೆಸರನ್ನ ದುರುಪಯೋಗ ಪಡಿಸಿ ಕೋಟ್ಯಾಂತರ ಆಸ್ತಿ ಲಪಟಾಯಿಸಿದ್ದಾರೆ. ಅದು ಆ ಬಡವರಿಗೆ ಹೋಗಬೇಕು ಅನ್ನೋದು ಇವತ್ತು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಅದರಿಂದ ಇವತ್ತು ಈ ತೀರ್ಮಾನ ಮಾಡಿದೆ. ಆಮೇಲೆ ಮಾತಾಡೋದು. ಥ್ಯಾಂಕ್ ಯು ಬ್ರದರ್. ಸಾರಿ, ಸ್ವಲ್ಪ ಜಾಸ್ತಿ ಎಳೆದ್ಬಿಟ್ಟೆ ನಾನು, ತುಂಬ ದಿವಸ ಆಗಿತ್ತಲ್ಲ.